ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಸಂಗೀತ. ಸೊ ಬಿಗ್ ಬಾಸ್ನ ಸೆಕೆಂಡ್ ಪ್ರೋಮೋ ಬಿಟ್ಟಿದ್ದಾರೆ, ಏನು ಅಂತ ನೋಡೋಣ. ಸೊ ಸೆಕೆಂಡ್ ಪ್ರೋಮೋದಲ್ಲಿ ಕೂಡ ಇವತ್ತು ಜಗಳ ಆಯ್ತಾ. ಸೊ ನನಗೆ ಒಂದು ಏನಾಗ್ತು ಅಂದರೆ ಫಿನಾಲೆ ವೀಕಿಗೆ ಬಂದಿದ್ದಾರೆ. ಸೊ ಇವಾಗ ಕೂಡ ಜಗಳಗಳೆಲ್ಲ ಆಗ್ತಿದೆಯಲ್ಲ ಮನೇಲಿ ಅಂತ. ಸೊ ಇದಕ್ಕೆ ಮೇನ್ ರೀಸನ್ ಖಂಡಿತವಾಗ್ಲೂ ಕಂಟೆಸ್ಟೆಂಟ್ಸ್ ಅಲ್ಲ ಆ್ಯಕ್ಚುಲಿ. ಯಾಕಂದರೆ ನೋಡ್ಬೋದು ಬಿಗ್ ಬಾಸ್ ಅವರು ಈ ಥರ ಒಂದು ವೀಕಲ್ಲಿ ಕೂಡ ಯಾಕೆ ಈ ಥರ ಒಂದೊಂದು ಟಾಸ್ಕ್ ಎಲ್ಲ ಕೊಡಬೇಕು, ಈ ಥರ ಒಬ್ರನ್ನ ಕೆಳಗೆ ಹಾಕೋದು ಒಬ್ರನ್ನ ಮೇಲೆ ಹಾಕೋದು, ಈ ಟಾಸ್ಕ್ ಏನಕ್ಕೆ ಇವಾಗೆ ಅಂತ ನನಗೂ ಕೂಡ ಅನ್ನಿಸ್ತು. ಯಾಕಂದರೆ ಅಟ್ಲೀಸ್ಟ್ ಈ ವಾರ ಆದರೂ ಅವ್ರಿಗೆ ಖುಷಿಯಾಗಿರೋಕ್ಕೆ ಬಿಡ್ಬೋದಿತ್ತು. ಬಟ್ ಇವ್ರಿಗೆ TRP ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹಿಂಗೆ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಬಿಗ್ ಬಾಸ್ ಅವರು ಆಡ್ಸೋ ಥರ ಇವರು ಚೆನ್ನಾಗಿ ಕೂಡ ಆಡ್ತಿದ್ದಾರೆ. ಅಲ್ಲಿ ಒಂಚೂರು ಏನೋ ಒಂದು ಟಾಸ್ಕ್ ಕೊಟ್ಟರು ಅದನ್ನ ಸ್ಪೋರ್ಟಿವಾಗಿ ತೊಗೊತಿಲ್ಲ ಯಾರು, ತುಂಬಾ ಸೀರಿಯಸ್ಸಾಗಿ ತೊಗೊತಾರೆ, ತುಂಬ ಮನಸ್ಸಿಗೆ ತೊಗೊತಾರೆ. ಅವ್ರು ಹೇಳಿದ್ದೇ ನಿಜ ಅನ್ನೋ ಥರ ಮಾಡ್ತಾರೆ. ಸ್ವಲ್ಪ ಅದನ್ನ ಈಸಿಯಾಗಿ ತೊಗೊಂಡು ಮೂವ್ ಆನ್ ಆಗಿಬಿಟ್ರೆ ತುಂಬಾ ಸಿಂಪಲ್ ಆಗುತ್ತೆ ಲೈಫು. ಬಟ್ ಅವರಲ್ಲಿ ಆ ಥರ ಮಾಡ್ಕೋತಿಲ್ಲ, ತುಂಬಾ ಅವರೇ ಜಾಸ್ತಿ ಒಂಥರ ಕಾಂಪ್ಲಿಕೇಟ್ ಮಾಡ್ಕೊತಿದ್ದಾರೆ ಅಂತ ನನಗನ್ನಿಸ್ತು. ಸೊ ಬಿಗ್ ಬಾಸ್ ಇವಾಗ ಏನು ಹೇಳಿದ್ದಾರೆ ಅಂದರೆ, ಈಗ 6 ಜನ ಇದ್ದಾರಲ್ವ, ಸೊ ಟಾಪ್ 6 ಕೊಟ್ಟಿದ್ದಾರೆ, 1 2 3 4 5 6 ಥರ. ಅವರು ಈಗ ಯಾವುದಾದ್ರೂ 6 ಜನರೊಳಗೆ ಒಬ್ಬರು ಇವಾಗ ಹೋಗಿ ಹೇಳ್ತಿದ್ದಾರೆ ಅಂತಂದರೆ ಅವ್ರನ್ನ ಅವರು ಫಸ್ಟ್ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಅಂದರೆ ನಾನು ಫಸ್ಟ್ ಪ್ಲೇಸಲ್ಲಿದ್ದೀನಿ, ಇನ್ನು 5 ಜನ ಯಾರಾಗ್ಬೋದು ಅಂತ, ಸೆಕೆಂಡ್, ಥರ್ಡ್, 4, 5, 6 ಅಂತ ಈ ಥರ ಅವರು ಕೊಡ್ತಾ ಹೋಗಬೇಕು ನಂಬರ್ಸ್ನ. ಸೊ ಇಲ್ಲಿ ಖಂಡಿತವಾಗ್ಲೂ ಅವ್ರಿಗೆ ಇಷ್ಟ ಇರೋರನ್ನ ಮೇಲ್ ಕೊಟ್ಕೊತಾರೆ, ಇಷ್ಟ ಇಲ್ದಿರೋರನ್ನ ಕೆಳಗೆ ಕೊಡ್ತಾರೆ. ಸೊ ಇಲ್ಲಿ ಮತ್ತೆ ಸಂಗೀತ ಅವರು ಮತ್ತು ಕಾರ್ತಿಕ್ ಅವರ ವಿರುದ್ಧ ಒಂದು ಜಗಳ ಆಗಿದೆ ಅಂತ ಹೇಳ್ಬೋದು. ಸೊ ನೋಡ್ತೀವಿ ಆಲ್ಮೋಸ್ಟ್ ಒಂದು 50 ಡೇಸ್ ಆದಮೇಲಿಂದ ಅಂತೂ ಅವರಿಬ್ಬರು ಬಾಂಡಿಂಗ್ ಚೆನ್ನಾಗೇ ಇಲ್ಲ. ತುಂಬಾ ಜಗಳಾಡ್ತಾರೆ, ತುಂಬಾ ಟಾಂಟ್ಸ್ ಹೋಗ್ತಿದೆ ಒಬ್ಬರಿಂದ ಒಬ್ಬರಿಗೆ, ಕಾಂಪ್ಲಿಕೇಟ್ ಆಗ್ತಾ ಇದೆ ಒಂದು ಸ್ವಲ್ಪ ಅಂತ ಅನಿಸುತ್ತೆ. ಒಂದು ಸ್ವಲ್ಪ ಇಬ್ಬರೂ ಹಾಗೆ ಬಿಟ್ಬಿಟ್ಟಿದ್ರೆ ಒಳ್ಳೆಯದಿತ್ತು. ಅದರೊಳಗೆ ಒಂದು ಸೈಡಿಂದ ತುಂಬಾ ಆಗ್ತಿದೆ ಇತ್ತೀಚೆಗೆ. ಸೊ ಯಾರು ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಇವಾಗ ಏನಾಗಿದೆ ಅಂತಂದರೆ, ಸಂಗೀತ ಅವರು ಟಾಪಲ್ಲಿದ್ದಾರೆ. ಅಂದರೆ ಪ್ರತಿಯೊಬ್ಬರು ಅಷ್ಟೇ ಅವ್ರನ್ನ ಅವರು ಟಾಪ್ ಅಂತಲೇ ಅಸ್ಯೂಮ್ ಮಾಡ್ಕೋಬೇಕು. ಅವರು ಪ್ರತಾಪ್ಗೆ ಸೆಕೆಂಡ್ ಕೊಟ್ಟಿದ್ದಾರೆ, ವಿನಯ್ ಅವರಿಗೆ ಥರ್ಡ್ ಕೊಟ್ಟಿದ್ದಾರೆ, ವರ್ತು ಸಂತೋಷ್ ಅವರಿಗೆ 4th ಕೊಟ್ಟಿದ್ದಾರೆ, ಹಾಗೆ ತುಕಾಲಿ ಅವರಿಗೆ 5th ಕೊಟ್ಟಿದ್ದಾರೆ, 6th ಕೊಟ್ಟಿರೋದು ಕಾರ್ತಿಕ್ ಅವರಿಗೆ. ಮೋಸ್ಟ್ಲಿ ನನಗಂತಿದ್ದು ಅವ್ರು ಅಕಸ್ಮಾತ್ ಏನಾದರೂ ಮೊದಲಿನ ಥರ ಬಾಂಡಿಂಗ್ ಇದ್ದಿದ್ರೆ ಖಂಡಿತವಾಗ್ಲೂ ಸೆಕೆಂಡ್ ಕಾರ್ತಿಕ್ ಅವ್ರಿಗೆ ಕೊಡೋರು. ಬಟ್ ಇವಾಗ ಅವ್ರು ಆ ಥರ ಇಲ್ದಿರೋ ಕಾರಣ ಲಾಸ್ಟ್ ಕೊಟ್ಟಿದ್ದಾರೆ ಕಾರ್ತಿಕ್ ಅವರಿಗೆ ಟಾಪ್ 6 ಅಂತ. ಸೊ ಇಲ್ಲಿ ಕಾರ್ತಿಕ್ ಅವ್ರು ಹೇಳುವಂಥ ಪಾಯಿಂಟ್ ಏನು ಅಂತಂದರೆ, ಸಂಗೀತ ಅವರು ಎಂಟರ್ಟೈನ್ಮೆಂಟ್ ಅನ್ನೋ ವಿಷಯ ಬಂದಾಗ 0 ಅಂತ ಹೇಳಿದ್ರು. ಅವರು ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಬಂದಿದ್ದಾರೆ, ಬಟ್ ಸಂಗೀತ ಅವ್ರ ಕಾಂಟ್ರಿಬ್ಯೂಷನು ಎಂಟರ್ಟೈನ್ಮೆಂಟಲ್ಲಿ 0 ಇದೆ ಅಂತ ಹೇಳಿದ್ರು. ಸೊ ಇಲ್ಲಿ ಸಂಗೀತ ಅವರ ವಾದ ಏನಾಗಿದೆ ಅಂದರೆ, ಎಂಟರ್ಟೈನ್ಮೆಂಟ್ ಅದ್ರ ಬಗ್ಗೆ ಅವ್ರು ಜಾಸ್ತಿ ಮಾತಾಡಲಿಲ್ಲ, ಬಟ್ ಪರ್ಸ್ನಾಲಿಟಿ ವೈಸ್ ಅಂತ ಬಂದಾಗ ಇದು ಪರ್ಸ್ನಾಲಿಟಿ ಶೋ ಆಗಿರೋದ್ರಿಂದ ಕಾರ್ತಿಕ್ ಅವರ ಪರ್ಸ್ನಾಲಿಟಿ ತುಂಬಾ ಗ್ರಾಫ್ ಕೆಳಗಡೆ ಬಿದ್ದಿರುತ್ತೆ ನಾನು ನೋಡಿದ್ದೀನಿ. ಸೊ ಅದಕ್ಕೋಸ್ಕರ ಅವ್ರನ್ನ ಟಾಪ್ 6ಅಲ್ಲಿ ನಾನು ನಿಲ್ಲಿಸಿದ್ದೀನಿ ಅಂತ ಇಲ್ಲಿ ಸಂಗೀತ ಅವ್ರು ಹೇಳ್ತಾರೆ. ಮೇನ್ ಫಸ್ಟ್ ನನಗೆ ಎಂಟರ್ಟೈನ್ಮೆಂಟ್ ವಿಷಯ ಅಂತ ಬಂದಾಗ ನನಗೆ ಜೆನ್ಯೂನ್ ಆಗಿ ಈ ಸೀಸನಲ್ಲಿ ಯಾರೂ ಎಂಟರ್ಟೈನ್ಮೆಂಟ್ಸ್ ಕಾಡಲಿಲ್ಲ, ಯಾರು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ನನಗಂತೂ ಅನಿಸ್ತಾನೆ ಇಲ್ಲ. ಈವನ್ ತುಕಾಲಿ ಅವ್ರನ್ನ ಹಿಡ್ಕೊಂಡು, ಯಾಕಂದರೆ ಅವ್ರ ಕಾಮಿಡಿ ಹೇಗಿರ್ತಿತ್ತು ಅಂದರೆ, ಇನ್ನೊಬ್ರನ್ನ ಯಾರನ್ನೋ ಬೀಳಿಸಿ ಅವರು ಮಾತಾಡೋರು. ಕಾಮಿಡಿಯನ್ಸ್ ಆ ಥರ ಅಲ್ಲ ಜಾಸ್ತಿ. ಯಾಕಂದರೆ ನಾವು ಇಷ್ಟು ಸೀಸನ್ಸಲ್ಲಿ ನಾವು ನೋಡ್ಕೊಂಬಂದಿದ್ದೀವಿ. ನಾನು ತುಂಬಾ ಇಷ್ಟಪಟ್ಟು ನೋಡಿದಂಥ ಕಾಮಿಡಿಯನ್ಸ್ ಅಂದರೆ ಇಬ್ಬರಿದ್ದಾರೆ. ಒಂದು ಮಂಜು ಪಾವಗಡ ಅವರು ಮತ್ತು ಕುರಿ ಪ್ರತಾಪ್ ಅವರು. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡ್ಕೊಂಬಂದಿದ್ರು ಅವರು. ಇನ್ನೂ ಎಷ್ಟೋ ಜನ ನಾನ್ ಕಾಮಿಡಿಯನ್ಸ್ ಕೂಡ ತುಂಬಾ ಮಜಾ ಮಾಡಿದರು, ತುಂಬ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದರು. ಬಟ್ ಇವರಿಬ್ಬರು ನನ್ನ ಫೇವ್ರೇಟ್ ಒಂಥರ, ಯಾಕಂದರೆ ತುಂಬಾ ನಗಿಸಿದ್ದಾರೆ ಅವರು. ಅವ್ರ ಕ್ಯಾರೆಕ್ಟರ್ ಕೂಡ ಅಷ್ಟೇ ತುಂಬಾ ಇನ್ನೋಸೆಂಟ್ ಆಗಿದ್ದರು, ಮತ್ತು ಯಾರನ್ನೂ ಕೆಳಗಡೆ ಬೀಳಿಸ್ಲಿಲ್ಲಂಗೆ ಎಲ್ಲರೂ ನಗಿಸಿದ್ರು, ತುಂಬಾ ಮಜಾ ಮಾಡಿದರು ಅವರೆಲ್ಲ. ಬಟ್ ನಂಗೆ ತುಕಾಲಿ ಅವರಲ್ಲಿ ಅದು ನಿಜವಾಗ್ಲೂ ಕಾಣಲಿಲ್ಲ. ಯಾಕಂದರೆ ಅವರು ಪ್ರತಿ ಸತಿನೂ ಏನೋ ಒಂದು ಕಾಮಿಡಿ ಮಾಡ್ತಿದ್ದಾರೆ ಅಂದರೆ ಆ ಒಂದು ವಿಷಯದಲ್ಲಿ ಇನ್ನೊಬ್ರನ್ನ ಯಾರನ್ನೋ ತುಳಿದು ಅವ್ರ ಬಗ್ಗೆ ಕೆಟ್ಟದಂಗೆ ಮಾತಾಡಿನೇ ಅವ್ರು ಕಾಮಿಡಿ ಮಾಡ್ತಿರ್ತಾರೆ. ಅದು ಅವ್ರ ಸುತ್ತಮುತ್ತಲ ಅಥವಾ ಅವರು ಯಾರು ಇಷ್ಟಪಡ್ತಿರಲ್ಲ ಅವ್ರಿಗೆ ಮಾತ್ರ ನಗು ಬರ್ತಿರುತ್ತೆ ಹೊರತು ಯಾರಿಗೂ ನಗು ಬರೋಲ್ಲ. ಸೊ ಕಾಮಿಡಿ ಅಂದರೆ ಅದಲ್ಲ, ಯಾರೇ ಕೇಳಲಿ ಯಾರೇ ಬಿಡಲಿ ಎಲ್ಲರಿಗೂ ಅದು ಖುಷಿ ಕೊಡಬೇಕು, ಎಲ್ಲರೂ ಮನಸ್ಸಿಂದ ನಗಬೇಕು, ಅದನ್ನು ಕಾಮಿಡಿ ಅಂತ ಹೇಳೋದು. ಸೊ ಆ ಥರ ನನಗೆ ರಿಯಲ್ ಎಂಟರ್ಟೈನರ್ಸ್ ಅಂತ ಈ ಸೀಸನಲ್ಲಿ ಯಾರೂ ಅನಿಸಿಲ್ಲ. ಯಾಕಂದರೆ ಜಗಳಗಳೇ ಜಾಸ್ತಿ ಇದೆ. ಪರ್ಸ್ನಾಲಿಟಿ ವೈಸ್ ಹೌದು ತುಂಬ ಜನ ಇದ್ದಾರೆ. ನನಗನ್ಸಿದಂತೂ ಕೆಲವೊಬ್ಬರಂತೂ ಇದ್ದಾರೆ ಪರ್ಸ್ನಾಲಿಟಿನ ಅವರು ಹಾಗೆ ಮೇಂಟೈನ್ ಮಾಡ್ಕೊಂಡಿದ್ದಾರೆ, ಅದರೊಳಗೆ 100% ಕೊಡ್ಬೋದು ಅವ್ರಿಗೆ. ಬಟ್ ಎಂಟರ್ಟೈನರ್ಸ್ ಅಂತ ನನಗೆ ಯಾರೂ ಅನಿಸಿಲ್ಲ. ಸೊ ಇದು ಕಾರ್ತಿಕ್ ಅವ್ರು ಹೇಳಿದ್ರು ಸಂಗೀತ ಅವ್ರು 0 ಅಂತ. ಹೌದು, ಖಂಡಿತ ಸಂಗೀತ ಅವ್ರು 0ನೇ ಇದ್ದರು ಅಂತ ಅಂದ್ಕೊಳ್ಳಿ ಎಂಟರ್ಟೈನ್ಮೆಂಟಲ್ಲಿ. ಬಟ್ ಕಾರ್ತಿಕ್ ಅವರು ಕೂಡ ಎಂಟರ್ಟೈನ್ಮೆಂಟಲ್ ಫೀಲ್ಡಲ್ಲಿ ಇದ್ದರೂ ಕೂಡ ಅವರು ಎಂಟರ್ಟೈನ್ಮೆಂಟ್ ಜಾಸ್ತಿ ಕೊಟ್ಟಿಲ್ಲ. ಸೊ ಎಲ್ಲಿ ಅಷ್ಟು ಅವ್ರು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಕಾಣಲಿಲ್ಲ. ಸೊ ನಿಮ್ಗೇನಾದರೂ ಕಾಣಿಸಿರ್ಬೋದು, ಬಟ್ ನನಗೆ ನನ್ನ ಪರ್ಸ್ನಲ್ ಒಪಿನಿಯನ್ ಪ್ರಕಾರ ಅಂತೂ ನನಗೆ ಯಾರೂ ಎಂಟರ್ಟೈನರ್ಸ್ ಇರಲೇ ಇಲ್ಲ ಈ ಸೀಸನಲ್ಲಿ ಅಂತ ನನಗನ್ನಿಸ್ತು. ಸೊ ಇದೊಂದು. ಆಮೇಲೆ ಪರ್ಸ್ನಾಲಿಟಿ, ಸಂಗೀತ ಅವರು ಪರ್ಸ್ನಾಲಿಟಿ ಬಗ್ಗೆ ಮಾತಾಡಿದ್ರು. ಸೊ ಇಲ್ಲಿ ನನಗನ್ಸಿತ್ತು ಪರ್ಸ್ನಾಲಿಟಿ ವಿಷಯ ಏನಕ್ಕೆ ಬಂತು ಅಂದರೆ, ಪ್ರತಿ ಸತಿನೂ ಅಷ್ಟೇ ಕಾರ್ತಿಕ್ ಅವ್ರಿಗೆ ಏನು ಅಂದರೆ ಮೇಯ್ನ್ ಅವ್ರ ಪ್ರಾಬ್ಲಮ್, ಅವರ ಮಾತು ಮೇಲೆ ನಿಲ್ಲಲ್ಲ. ಅದೇ ಅವರ ಒಂದು ದೊಡ್ಡ ಪ್ರಾಬ್ಲಮ್ಮು. ಡಿಸಿಷನ್ ತೊಗೊಳ್ಳಲ್ಲ ಪಟ್ಟಂತ, ಮತ್ತು ಏನೇ ಡಿಸಿಷನ್ ತೊಗೊಂಡ್ರು ಅದ್ರ ಮೇಲೆ ಅವ್ರು ನಿಲ್ಲಲ್ಲ. ಸೊ ಇದು ಒಂದು ರಿಯಾಲಿಟಿ ಶೋ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೇ ನಮ್ಮ ಪರ್ಸ್ನಾಲಿಟಿ, ನಮ್ಮ ಕ್ಯಾರೆಕ್ಟರ್ನ ತೋರಿಸೋದು. ಸೊ ಇದರೊಳಗೆಲ್ಲೋ ಕಾರ್ತಿಕ್ ಅವರು ಕೂಡ ಎಡೋದ್ರು ಅಂತ ನಂಗೆ ಅನ್ನಿಸ್ತು. ಯಾಕಂದರೆ ಒಂದು ವಾರ ಬಂದು ಒಂದು ಮಾತಾಡ್ತಾರೆ, ನೆಕ್ಸ್ಟ್ ವೀಕ್ ಆ ಮಾತು ಚೇಂಜ್ ಮಾಡಿಬಿಟ್ಟಿರ್ತಾರೆ. ಇದು ನಾನು ತುಂಬ ಸತಿ ಅಬ್ಸರ್ವ್ ಮಾಡಿದ್ದೀನಿ ಅವರಲ್ಲಿ. ಸೊ ಆಟ ಎಲ್ಲ ತುಂಬ ಚೆನ್ನಾಗಿ ಆಡ್ತಾರೆ, ಬಟ್ ಪರ್ಸ್ನಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರಿಯಾಲಿಟಿ ಶೋ ಅಲ್ಲಿ. ಯಾಕಂದರೆ ಜನರ ಮನಸ್ಸನ್ನ ಗೆಲ್ಲೋಕ್ಕೆ ಬರೀ ಟಾಸ್ಕ್ ಅಲ್ಲ, ಪರ್ಸ್ನಾಲಿಟಿ ಕೂಡ ಬೇಕು ಅಂತ ನನಗನ್ಸುತ್ತೆ.
ಸೊ ಇದು ಸೆಕೆಂಡ್ ಪ್ರೋಮೋ ಆಗಿತ್ತು. ಬಿಗ್ ಬಾಸ್ ನನ್ನ ಲೈವ್ ಅಪ್ಡೇಟ್ಸ್ ನಾನು ಹಾಕ್ತಾ ಇರ್ತೀನಿ. ಹಾಗೆ ನಾಳೆ ಎಲಿಮಿನೇಷನ್ ಇದೆ. ನಿಮ್ಮೆಲ್ಲ ಫೇವ್ರೇಟ್ ಕಂಟೆಸ್ಟೆಂಟ್ಸ್ಗೆ ವೋಟ್ ಮಾಡಿ. ಎಲ್ಲರೂ ನಾಮಿನೇಟ್ ಆಗಿರ್ತಾರೆ, ಇನ್ಕ್ಲೂಡಿಂಗ್ ಸಂಗೀತ ಅವರು ಕೂಡ ಆಗಿರ್ತಾರೆ. ಯಾಕಂದರೆ ಅವರು ಟಿಕೆಟ್ ಫಿನಾಲೆ ಸಿಕ್ಕಿದೆ, ಬಟ್ ಫೈನಲಿಸ್ಟ್ ಅಲ್ಲ ಅವರಿನ್ನು. ಸೊ ಅವರು ಕೂಡ ನಾಮಿನೇಟ್ ಆಗಿರ್ತಾರೆ. ನಿಮ್ಮೆಲ್ಲ ಫೇವ್ರೇಟ್ ಕಂಟೆಸ್ಟೆಂಟ್ಸ್ಗೆ ಬೇಗ ಹೋಗಿ ವೋಟ್ ಮಾಡಿ. ಮೋಸ್ಟ್ಲಿ 1 ಡೇ ಆರ್ 2 ಡೇ ಅಷ್ಟೇ ಟೈಮ್ ಸಿಗೋದು ನಿಮಗೆ ವೋಟ್ ಮಾಡೋಕ್ಕೆ. ಸೊ ವೋಟ್ ಮಾಡಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ನ ಸೇವ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರಾದರೂ ರಕ್ಷಣ್ ಚಾನಲ್ಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಹೋಗ್ಬಿಟ್ಟು ಅವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾರೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.